ಇನ್ನು ದರ್ಶನ್ ಫೋಟೋ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಮದರ್ ಇಂಡಿಯಾ ಸುಮಲತಾ ಅವರು ಮಾತಾಡಿದ್ದಾರೆ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಪ್ಪಾದ್ರೂ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಸುಮಲತಾ ಅವರು, ಮಾಜಿ ಸಂಸದೆ ಸುಮಲತಾ ಅವರು ಹೇಳ್ತಾ ಇರೋದು. ಜೈಲಲ್ಲಿ ಇರೋರೆಲ್ಲ ಕ್ರಿಮಿನಲ್ಸಾ, ತನಿಖೆ ನಡೀತಾ ಇದೆ ಇರಿ ಅಂತ ಹೇಳಿರೋದು. ನಾನು ದರ್ಶನ್ ಬಗ್ಗೆ ಮಾತಾಡಿದ್ರೆ ವಿವಾದ ಆಗಬಹುದು, ದರ್ಶನ್ ನನಗೆ ಆಪ್ತರು, ಹೀಗಾಗಿ ನಾನು ಮಾತಾಡೋದು ಸರಿಯಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ರಾಜಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ? ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ನೋಡಿ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಆದ್ರೆ ಅಸಲಿಯತ್ತನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಈಗ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಈ ದರ್ಶನ್ ಅಭಿಮಾನಿಗಳು ಬೇರೆ ಕಾಯ್ತಾ ಇರ್ತಾರೆ. ಹೀಗಾಗಿ ಈ ರೀತಿ ಮಾತಾಡೋದು ಸರಿಯಾ ತಪ್ಪಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಕಾಡ್ತಾ ಇರಬೇಕು. ಹೀಗಾಗಿ ಈ ರೀತಿಯ ಮಾತುಗಳು ಬರ್ತಾ ಇರ್ಬೋದು, ಸಹಜ. ಈಗ ದರ್ಶನ್ ಜೈಲು ಒಳಗಡೆ ರಾಜಾತಿಥ್ಯ ಸಿಗ್ತಾ ಇರೋದು, ಸಿಗರೇಟು, ಮಗ್ಗು, ಚೇರು, ಟೇಬಲ್ಲು, VVIP ಟ್ರೀಟ್ಮೆಂಟು, ಇದು ಎಲ್ಲದಕ್ಕೂ ಕೂಡ ಅಲ್ಲಿ ಅನುಮತಿ ಕೊಟ್ಟಿದ್ದು ಯಾರು? ಇದು ಹೇಗೆ ಸಿಕ್ತು? ಒಳಗಡೆನೂ ಕೂಡ ಐಷಾರಾಮಿ ಜೀವನ ಹೇಗೆ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡೋದು ತಪ್ಪ ಆಗಿದ್ರೆ, ಜೈಲಿನ ಮ್ಯಾನ್ಯುವಲ್ ಅಂತ ಇರುತ್ತೆ, ಜೈಲಿನ ನಿಯಮಾವಳಿಗಳಂತ ಇರುತ್ತೆ. ಅದು ಸಜಾ ಕೈದಿ ಆಗಿರ್ಬೋದು ಅಥವಾ ಆರೋಪವನ್ನು ಎದುರಿಸ್ತಾ ಇರೋಂಥವ್ರು ಆಗಿರ್ಬೋದು. ಜೈಲು ಒಳಗಡೆ ಯಾವ ರೀತಿ ಇರಬೇಕೋ ಆ ರೀತಿ ಇರಬೇಕು. ಅದು ಆಗ್ತಾ ಇಲ್ಲ, ಅದನ್ನ ಪ್ರಶ್ನೆ ಮಾಡ್ತಾ ಇರೋದು, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರೋದು, ಜೈಲಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇರೋದು. ಸೊ ಈ ಬಗ್ಗೆ ಸುಮಲತಾ ಅವರ ಪ್ರತಿಕ್ರಿಯೆ ಈ ರೀತಿ ಇದೆ. ಇನ್ನು ದರ್ಶನ್ ಫೋಟೋ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಮದರ್ ಇಂಡಿಯಾ ಸುಮಲತಾ ಅವರು ಮಾತಾಡಿದ್ದಾರೆ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಪ್ಪಾದ್ರೂ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಸುಮಲತಾ ಅವರು, ಮಾಜಿ ಸಂಸದೆ ಸುಮಲತಾ ಅವರು ಹೇಳ್ತಾ ಇರೋದು. ಜೈಲಲ್ಲಿ ಇರೋರೆಲ್ಲ ಕ್ರಿಮಿನಲ್ಸಾ, ತನಿಖೆ ನಡೀತಾ ಇದೆ ಇರಿ ಅಂತ ಹೇಳಿರೋದು. ನಾನು ದರ್ಶನ್ ಬಗ್ಗೆ ಮಾತಾಡಿದ್ರೆ ವಿವಾದ ಆಗಬಹುದು, ದರ್ಶನ್ ನನಗೆ ಆಪ್ತರು, ಹೀಗಾಗಿ ನಾನು ಮಾತಾಡೋದು ಸರಿಯಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ರಾಜಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ? ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ನೋಡಿ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಆದ್ರೆ ಅಸಲಿಯತ್ತನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಈಗ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಈ ದರ್ಶನ್ ಅಭಿಮಾನಿಗಳು ಬೇರೆ ಕಾಯ್ತಾ ಇರ್ತಾರೆ. ಹೀಗಾಗಿ ಈ ರೀತಿ ಮಾತಾಡೋದು ಸರಿಯಾ ತಪ್ಪಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಕಾಡ್ತಾ ಇರಬೇಕು. ಹೀಗಾಗಿ ಈ ರೀತಿಯ ಮಾತುಗಳು ಬರ್ತಾ ಇರ್ಬೋದು, ಸಹಜ. ಈಗ ದರ್ಶನ್ ಜೈಲು ಒಳಗಡೆ ರಾಜಾತಿಥ್ಯ ಸಿಗ್ತಾ ಇರೋದು, ಸಿಗರೇಟು, ಮಗ್ಗು, ಚೇರು, ಟೇಬಲ್ಲು, VVIP ಟ್ರೀಟ್ಮೆಂಟು, ಇದು ಎಲ್ಲದಕ್ಕೂ ಕೂಡ ಅಲ್ಲಿ ಅನುಮತಿ ಕೊಟ್ಟಿದ್ದು ಯಾರು? ಇದು ಹೇಗೆ ಸಿಕ್ತು? ಒಳಗಡೆನೂ ಕೂಡ ಐಷಾರಾಮಿ ಜೀವನ ಹೇಗೆ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡೋದು ತಪ್ಪ ಆಗಿದ್ರೆ, ಜೈಲಿನ ಮ್ಯಾನ್ಯುವಲ್ ಅಂತ ಇರುತ್ತೆ, ಜೈಲಿನ ನಿಯಮಾವಳಿಗಳಂತ ಇರುತ್ತೆ. ಅದು ಸಜಾ ಕೈದಿ ಆಗಿರ್ಬೋದು ಅಥವಾ ಆರೋಪವನ್ನು ಎದುರಿಸ್ತಾ ಇರೋಂಥವ್ರು ಆಗಿರ್ಬೋದು. ಜೈಲು ಒಳಗಡೆ ಯಾವ ರೀತಿ ಇರಬೇಕೋ ಆ ರೀತಿ ಇರಬೇಕು. ಅದು ಆಗ್ತಾ ಇಲ್ಲ, ಅದನ್ನ ಪ್ರಶ್ನೆ ಮಾಡ್ತಾ ಇರೋದು, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರೋದು,
ಜೈಲಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇರೋದು. ಸೊ ಈ ಬಗ್ಗೆ ಸುಮಲತಾ ಅವರ ಪ್ರತಿಕ್ರಿಯೆ ಈ ರೀತಿ ಇದೆ. ಇನ್ನು ದರ್ಶನ್ ಫೋಟೋ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಮದರ್ ಇಂಡಿಯಾ ಸುಮಲತಾ ಅವರು ಮಾತಾಡಿದ್ದಾರೆ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಪ್ಪಾದ್ರೂ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಸುಮಲತಾ ಅವರು, ಮಾಜಿ ಸಂಸದೆ ಸುಮಲತಾ ಅವರು ಹೇಳ್ತಾ ಇರೋದು. ಜೈಲಲ್ಲಿ ಇರೋರೆಲ್ಲ ಕ್ರಿಮಿನಲ್ಸಾ, ತನಿಖೆ ನಡೀತಾ ಇದೆ ಇರಿ ಅಂತ ಹೇಳಿರೋದು. ನಾನು ದರ್ಶನ್ ಬಗ್ಗೆ ಮಾತಾಡಿದ್ರೆ ವಿವಾದ ಆಗಬಹುದು, ದರ್ಶನ್ ನನಗೆ ಆಪ್ತರು, ಹೀಗಾಗಿ ನಾನು ಮಾತಾಡೋದು ಸರಿಯಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ರಾಜಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ? ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ನೋಡಿ, ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಆದ್ರೆ ಅಸಲಿಯತ್ತನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಈಗ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಈ ದರ್ಶನ್ ಅಭಿಮಾನಿಗಳು ಬೇರೆ ಕಾಯ್ತಾ ಇರ್ತಾರೆ. ಹೀಗಾಗಿ ಈ ರೀತಿ ಮಾತಾಡೋದು ಸರಿಯಾ ತಪ್ಪಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಕಾಡ್ತಾ ಇರಬೇಕು. ಹೀಗಾಗಿ ಈ ರೀತಿಯ ಮಾತುಗಳು ಬರ್ತಾ ಇರ್ಬೋದು, ಸಹಜ. ಈಗ ದರ್ಶನ್ ಜೈಲು ಒಳಗಡೆ ರಾಜಾತಿಥ್ಯ ಸಿಗ್ತಾ ಇರೋದು, ಸಿಗರೇಟು, ಮಗ್ಗು, ಚೇರು, ಟೇಬಲ್ಲು, VVIP ಟ್ರೀಟ್ಮೆಂಟು, ಇದು ಎಲ್ಲದಕ್ಕೂ ಕೂಡ ಅಲ್ಲಿ ಅನುಮತಿ ಕೊಟ್ಟಿದ್ದು ಯಾರು? ಇದು ಹೇಗೆ ಸಿಕ್ತು? ಒಳಗಡೆನೂ ಕೂಡ ಐಷಾರಾಮಿ ಜೀವನ ಹೇಗೆ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡೋದು ತಪ್ಪ ಆಗಿದ್ರೆ? ಜೈಲಿನ ಮ್ಯಾನ್ಯುವಲ್ ಅಂತ ಇರುತ್ತೆ, ಜೈಲಿನ ನಿಯಮಾವಳಿಗಳಂತ ಇರುತ್ತೆ. ಅದು ಸಜಾ ಕೈದಿ ಆಗಿರ್ಬೋದು ಅಥವಾ ಆರೋಪವನ್ನು ಎದುರಿಸ್ತಾ ಇರೋಂಥವ್ರು ಆಗಿರ್ಬೋದು. ಜೈಲು ಒಳಗಡೆ ಯಾವ ರೀತಿ ಇರಬೇಕೋ ಆ ರೀತಿ ಇರಬೇಕು. ಅದು ಆಗ್ತಾ ಇಲ್ಲ, ಅದನ್ನ ಪ್ರಶ್ನೆ ಮಾಡ್ತಾ ಇರೋದು, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರೋದು, ಜೈಲಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇರೋದು. ಸೊ ಈ ಬಗ್ಗೆ ಸುಮಲತಾ ಅವರ ಪ್ರತಿಕ್ರಿಯೆ ಈ ರೀತಿ ಇದೆ. ಇನ್ನು ದರ್ಶನ್ ಫೋಟೋ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಮದರ್ ಇಂಡಿಯಾ ಸುಮಲತಾ ಅವರು ಮಾತಾಡಿದ್ದಾರೆ. ಸುಮಲತಾ ಅವರು ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಪ್ಪಾದ್ರೂ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಸುಮಲತಾ ಅವರು, ಮಾಜಿ ಸಂಸದೆ ಸುಮಲತಾ ಅವರು ಹೇಳ್ತಾ ಇರೋದು. ಜೈಲಲ್ಲಿ ಇರೋರೆಲ್ಲ ಕ್ರಿಮಿನಲ್ಸಾ, ತನಿಖೆ ನಡೀತಾ ಇದೆ ಇರಿ ಅಂತ ಹೇಳಿರೋದು. ನಾನು ದರ್ಶನ್ ಬಗ್ಗೆ ಮಾತಾಡಿದ್ರೆ ವಿವಾದ ಆಗಬಹುದು, ದರ್ಶನ್ ನನಗೆ ಆಪ್ತರು, ಹೀಗಾಗಿ ನಾನು ಮಾತಾಡೋದು ಸರಿಯಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ರಾಜಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ,